ನಮಸ್ಕಾರ ವೀಕ್ಷಕರೇ, ಶುಭೋದಯ. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ. ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳಿಪೇಟೆ, ಬೆಂಗಳೂರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಶನಿವಾರ ಆಗಿರೋದ್ರಿಂದ ಮೊದಲಿಗೆ ಬನ್ರಿ ನಾವೆಲ್ಲರೂ ಹೋಗೋಣ ರಾಜಾಜಿನಗರಕ್ಕೆ. ಯಾಕೊತ್ತಾ, ರಾಜಾಜಿನಗರದಲ್ಲಿ ಬಹಳ ವಿಶೇಷವಾದ ಗಣಪನನ್ನ ಕೂಡಿಸಿದಾರಂತೆ. ಅಂತಿಂತ ಗಣಪ ಅಲ್ಲ, ಸಿಂಧೂರ ಗಣಪ ಇವನು. ಬನ್ನಿ ಮೊದಲಿಗೆ ಗುರೂಜಿಯವರು ಹೇಗೆ ಪೂಜೆಯನ್ನ ಅಲ್ಲಿ ಪ್ರಾರಂಭ ಮಾಡಿದ್ರು ಎಲ್ಲ ದೃಶ್ಯಾವಳಿ ನೋಡೋಣ. सिद्धिविनायकाय नमः। ओम उद्दंडविनायकाय नमः। ओम महागणाधिपतये नमः। ಗಣಪತಿಯ ಸಾನ್ನಿಧ್ಯದಲ್ಲಿ ಮಹಾಗಣಪತಿಯ ಪ್ರಾರ್ಥನೆ ಮಾಡ್ತಾ ನಾನು ನನ್ನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದೆ. ಸ್ವಾಮಿಗೆ ಆಪ್ಯಾಭಿಷೇಕ ಮತ್ತು ಸಿಂಧೂರದಿಂದ ಅರ್ಚನೆ ಅಂತ ಇಂತಹ ವಿಶೇಷವಾದಂತಹ ಕಾಯಕ ಸ್ವಾಮಿಗೆ ಆಪ್ಯಾಯಸ್ವ ಸಮಯತುತ ವಿಶ್ವತಸ್ವ ಮರುಷ್ಣ್ಯಂ ಭವಾವಾಜಸ್ಸ ಸಂಗದೇ. ಪ್ರತಿಯೊಬ್ಬರ ಮನಸ್ಸು ಶಾಂತಿಯಿಂದ ನೆಮ್ಮದಿಯುತವಾದಂತಹ ರೀತಿ ಪ್ರತಿಯೊಬ್ಬರು ಸಹಿತ ಅರ್ಥಗರ್ಭಿತವಾದಂತಹ ಸುಂದರವಾದಂತಹ ಜೀವನ ನಡೆಸಲಿಕ್ಕೋಸ್ಕರ ಚಂದ್ರನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು. ಆದರೆ ಗಣಪತಿಯ ಅನುಷ್ಠಾನದಲ್ಲಿ ಚಂದ್ರನ ಸ್ಥಾನ ಹೇಗಿದೆ ಅನ್ನೋದು ಎಲ್ಲರಿಗೂ ತಿಳಿದಿರೋ ವಿಚಾರ. ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಗಣಪತಿ ಹಬ್ಬದ ದಿವಸ ಚಂದ್ರನ ದರ್ಶನ ಮಾಡಿದ್ರೆ ಸಾಕಷ್ಟು ಶಾಪಕ್ಕೆ ಗುರಿಯಾಗಿ ಇಲ್ಲದ ಸಮಸ್ಯೆ ನೋಡಬೇಕಾಗತ್ತೆ. ಆದರೆ ಅದೇ ಚಂದ್ರ ಮನಸ್ಕಾರಕ. ಮನಸ್ಸಿನ ಶಾಂತಿ ನೆಮ್ಮದಿಗೋಸ್ಕರ ನಾವು ವಿಶೇಷವಾದಂಥ ರೀತಿ ಆಪ್ಯ ಅಂದರೆ ಹಾಲಿನಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಿದಾಗ ನಮ್ಮ ಜನ್ಮದಾರಭ್ಯ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ. ಎಲ್ಲ ಕಡೆ ಹೋದರೆ ನೀವು ಅಭಿಷೇಕಕ್ಕೆ ಕೊಡಬೇಕು. ಅಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡ್ತಕ್ಕಂಥವರು ಅರ್ಚಕರಿರ್ತಾರೆ, ಋತ್ವಿಜರಿರ್ತಾರೆ, ಪೌರೋಹಿತ್ಯ ವರ್ಗ ಇರುತ್ತೆ, ಅಥವಾ ಅದರದೇ ಪ್ರತ್ಯೇಕವಾದಂಥ ರೀತಿ ನೀತಿಗಳು ನಿಯಮಗಳಿರುತ್ತೆ. ಆದರೆ ಇವತ್ತು ಒಂದು ಸೌಭಾಗ್ಯನ ನಮ್ಮ ಈ ಭಾಗದ ಸಾಕಷ್ಟು ಜನ ಮಿತ್ರಮಂಡಳಿಯವರು ಇದನ್ನು ಕಲಿಸ್ಕೊಟ್ಟಿದ್ದಾರೆ. ಅರ್ಥಗರ್ಭಿತವಾಗಿ ಅನುಷ್ಠಾನವನ್ನು ಮಾಡ್ತಾ ಇರ್ತಕ್ಕಂಥ ನೀವು ನಿಮ್ಮ ಸ್ವಹಸ್ತದಿಂದ ಮಹಾಗಣಪತಿಗೆ ಆಪ್ಯಾಭಿಷೇಕ, ಹಾಲಿನಿಂದ ಅಭಿಷೇಕ ಮಾಡಿ ಸಿಂಧೂರದಿಂದ ಅರ್ಚನೆಯನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಅದೃಷ್ಟವೇ ಸರಿ. ಇಂತಹ ವಿಶೇಷವಾದಂತಹ ಕಾಯಕವನ್ನು ದರ್ಶನ ಮಾಡಲಿಕ್ಕಾಗಿ ನಾನು ಬಂದಿದ್ದೇನೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಇಂತಹ ಒಂದು ಮಹಾಗಣಪತಿಯ ಸಾನ್ನಿಧ್ಯದಲ್ಲಿ ಇನ್ನೇನೆಲ್ಲ ವಿಶೇಷತೆಗಳಿದೆ ನಾನು ಮುಂದೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಸ್ವಾಮಿಗೆ ನಾನು ಸಹಿತ ಹಾಲಿನ ಅಭಿಷೇಕ ಮಾಡ್ತೇನೆ. ನಾನು ಮಾಡುವ ಸಂದರ್ಭದಲ್ಲಿ ನನ್ನ ರಾಜ್ಯದ ಜನತೆ ಜೊತೆಗೆ ಈಗ ತಾವು ಈ ಕಾರ್ಯಕ್ರಮವನ್ನು ನೋಡ್ತಾ ಇರತಕ್ಕಂಥ ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕ ಪ್ರಭುಗಳಿಗೂ ಸಹಿತ ನಿಮ್ಮೆಲ್ಲರ ಪರಿವಾರದಲ್ಲೂ ಸಹಿತ ಸದಾಕಾಲ ಚಂದ್ರನ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತೇಳಿ ನಾನು ಗಣಪತಿನ ಪ್ರಾರ್ಥನೆ ಮಾಡ್ತಾ ಆಪ್ಯಾಭಿಷೇಕ ಮಾಡೋಣ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ. ನಿಟಿಲ ನೇತ್ರನ ದೇವಿ ಸುತನೆ, ನಾಗಭೂಷಣ ಪ್ರಿಯನೇ, ನಿಟಿಲ ನೇತ್ರನ ದೇವಿ ಸುತನೆ, ನಾಗಭೂಷಣ ಪ್ರಿಯನೇ, ತಟಿಲತಾಂಕಿತ ಕೋಮಲಾಂಗನೆ, कर्णकुण्डलधारणे तटिलतांकित कोमलांगने कर्णकुण्डलधारणे शरणु सिद्धि विनायका
ಶರಣು ವಿದ್ಯಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ. ಬಟ್ಟಮುತ್ತಿನ ಪದಕಹಾರನೆ ಬಾಹುಹಸ್ತ ಚತುಷ್ಟನೆ ಬಟ್ಟಮುತ್ತಿನ ಪದಕಹಾರನೆ ಬಾಹುಹಸ್ತ ಚತುಷ್ಟನೆ ಇಟ್ಟ ತೊಡುಗೆಯ ಹೇಮ ಕಂಕಣ ಆ ಆ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶಧಾರನೆ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ. ಮಹಾಗಣಪತಿಯ ವಿಶೇಷವಾದಂಥ ರೀತಿ ಆಪ್ಯಾಭಿಷೇಕ ಆಯಿತು. ಅದಾದ ನಂತರ ಸಿಂಧೂರದಿಂದ ಸ್ವಾಮಿಗೆ ಅಭಿಷೇಕ ಮಾಡಿದಾಗ ಸಿಂಧೂರನಾಥನಾದಂಥ ಶ್ರೀ ಮಹಾಗಣಪತಿಯ ಈ ಒಂದು ವಿಶೇಷವಾದಂಥ ಅಲಂಕಾರವನ್ನು ನೋಡಿದ್ರೆ ಕೈಲಾಸದಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ ವಿಶೇಷವಾದಂಥ ಅವರ ಪುತ್ರನಾದಂತಹ ಮಹಾಗಣಪತಿಯ ದರ್ಶನ ನಿಜಕ್ಕೂ ಬಹಳ ವಿಶೇಷವಾಗಿದೆ. ಬಹುಶಃ ಈ ವರ್ಷದ ಭಾದ್ರಪದ ಮಾಸದಲ್ಲಿ 10 ಹಲವಾರು ಕಡೆ ವಿಶೇಷವಾದಂಥ ಸಾನ್ನಿಧ್ಯಗಳಿಗೆ ದರ್ಶನಕ್ಕೆ ನಾವು ಹೊರಟಿದ್ದೇವೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಸಿಂಧೂರ ಗಣಪತಿಯ ದರ್ಶನವನ್ನು ಯಾರೊಬ್ಬರು ಮಾಡಿದ್ರೂ ಸಹಿತ ನಿಮ್ಮ ಜನ್ಮ ನಕ್ಷತ್ರದಲ್ಲಿರ್ತಕ್ಕಂಥ ಎಂತಹ ದೋಷಗಳಿದ್ರೂ ಖಂಡಿತ ದೂರ ಆಗುತ್ತೆ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹೆ ತನ್ನೋದಂತೆ ಪ್ರಚೋದಯಾತ್. ಸ್ವಾಮಿನ ನೋಡ್ತಿದ್ರೆ ಸಿಂಹದ ಮುಖನಾಗು, ಬೇಡಿ ಬಂದಂತಹ ಎಂತಹ ನೊಂದಿರ್ತಕ್ಕಂಥ ಮನಸ್ಸುಗಳನ್ನಾದರೂ ಸಹಿತ ಒಮ್ಮೆ ಸ್ವಾಮಿ ದರ್ಶನ ಮಾಡಿದರೆ ಸಾಕು, ಆ ದರ್ಶನ ಮಾತ್ರದಿಂದಲೇ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದಾದಂಥ ಒಂದು ವಿಶೇಷವಾದಂತಹ ದರ್ಶನವೇ ಈಗ ತಾವು ಮಾಡ್ತಾ ಇರತಕ್ಕಂಥದ್ದು ಸಿಂಧೂರ ಗಣಪತಿಯ ದರ್ಶನ. ಓಂ ಸಹಸ್ರಶೀವೃಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಋತ್ವಾ ಅತ್ಯಧಿಷ್ಠದ್ದಶಾಂಗುಲಂ ಪುರುಷ ಯೇ ವೇದಗುಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಸ್ಯೇಷಾನಃ. ನಾನಾಗ್ಲೇ ಹೇಳ್ತಿದ್ದ ಹಾಗೆ ಬಹಳ ವಿಶೇಷವಾದ ಗಣಪನನ್ನ ಕೂರಿಸಿದ್ದಾರೆ, ಸಿಂಧೂರ ಗಣಪ ಅಂತ, ರಾಜಾಜಿನಗರದಲ್ಲಲ್ವಾ. ಅಲ್ಲಿಯೇ ಹೋಮ ಕೂಡ ಜರುಗ್ತಾ ಇತ್ತು. ಹೇಗಿತ್ತು ಆ ಎಲ್ಲಾ ದೃಶ್ಯಾವಳಿಯನ್ನ ಬನ್ನಿ ಈಗ ನೋಡೋಣ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ನತೇತರಾತಿ ಭೀಕರಂ ನವೋದಿತಾರ್ಕಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾತಿಕಾಪದುದ್ಧರಂ ಸುರೇಶ್ವರಂ ನಿಧೀಶ್ವರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತ ಲೋಕ ಶಂಕರಂ ನಿರಸ್ತ ದೈತ್ಯ ಕುಂಜರಂ ದರೇ ಕರೋದರಂ ವರಂ ವರೇ ಭವಕ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಂ ನಮಸ್ಕರೋಮಿ ಭಾಸ್ಕರಂ
चिरन्तनोक्तिभाजनं पुरारि पूर्वनन्दनं सुरारि गर्वचर्वणम् प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 1008 ಪೂಜಾ ಪುನಸ್ಕಾರಗಳನ್ನು ಮಾಡೋದಕ್ಕಿನ್ನ ಒಂದು ಹೋಮ ನಡೆಸಿದ್ರೆ ಅದಕ್ಕೆ ಸಿಗತಕ್ಕಂತಹ ಫಲ ಬಹಳಷ್ಟು ವಿಶೇಷ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯ ಈಗ ನಡೀತಕ್ಕಂಥ ಈ ಸುಂದರವಾದಂಥ ಕ್ಷಣ, ಅದಕ್ಕೆ ತಾವೆಲ್ಲರೂ ಕಾತುರದಿಂದ ನಿಮ್ಮ ಕಣ್ಗಳನ್ನೆಲ್ಲಿಟ್ಟು ನೋಡ್ತಿದ್ದೀರಿ. ನಿಮ್ಮ ಕಣ್ಗಳಿಗೆ ಈಗ ಕಾಣುವುದು ಒಂದು ವಿಶೇಷವಾದಂತಹ ಮಹಾಗಣಪನ ಒಂದು ದಿವ್ಯಾಮೃತದ ವಿಶೇಷವಾದಂತಹ ದೃಶ್ಯ. ಯಾಕೆಂದರೆ ಈ ಪೂರ್ಣಾಹುತಿಯ ವಿಶೇಷವಾದಂತಹ ದ್ರವ್ಯಗಳನ್ನು ಯಜ್ಞೇಶ್ವರನಿಗೆ ಸಮರ್ಪಿಸುವ ಕಾಲದಲ್ಲಿ ನಾವು ಹಾಕ್ತಕ್ಕಂತಹ ದ್ರವ್ಯಗಳನ್ನು ಇವತ್ತು ಗಣಪತಿಗೆ ಸಮರ್ಪಿಸ್ತಾ ಇರ್ತಕ್ಕಂಥ ಈ ದ್ರವ್ಯಗಳನ್ನು ಗಣಪತಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಗಣಪತಿಗೆ ಸೇರಿಸುವಂತಕ್ಕಂತಹ ಕಾಯಕವನ್ನು ಈ ಯಜ್ಞೇಶ್ವರ ಮಾಡ್ತಿದ್ದಾನೆ. ನಾವು ಮಾಡ್ತಾ ಇರ್ತಕ್ಕಂಥ ಈ ಅನುಷ್ಠಾನದ ಫಲ ನಮಗೆ ಸಂಪೂರ್ಣವಾಗಿ ಸಿಗಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದೇನು? ಪ್ರತಿಯೊಬ್ಬರು ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಆ ಗಣಪತಿಯ ಮಂತ್ರವನ್ನು ನಿರಂತರವಾದಂತಹ ರೀತಿ ಪಠನೆ ಮಾಡಿ. ಎಂತಹ ಸಮಸ್ಯೆಗಳಿದ್ರೂ ಅದಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರ ಇದೆ. ಆ ಪರಿಹಾರವನ್ನು ನಾವು ಸಿದ್ಧಿಪಡಿಸ್ಕೋಬೇಕಾದಂತಹ ವಿಧಿವಿಧಾನ ಹೇಗೆ? 21 ಗರಿಕೆಯನ್ನು ಕೈಲಿಡಿದು ಸ್ವಾಮಿನ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಆದಿಪೂಜಿತನಾದಂತಹ ಗಣಪ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಾನೆ. ಪ್ರತಿಯೊಬ್ಬರು ಸಹಿತ ಗಣಪತಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಸ್ವಾಮಿಗೆ ಪೂರ್ಣಾಹುತಿಯನ್ನು ಅರ್ಪಣೆ ಮಾಡೋಣ. ಜೊತೆಗೆ ಒಳ್ಳೆಯ ಒಂದು ಮಂಗಳವಾದ್ಯದೊಂದಿಗೆ ಇದೋ ಗಣಪತಿಯ ಆರಾಧನೆ, ಇದೋ ಗಣಪತಿಯ ಆರಾಧನೆ, ನನ್ನಂತರಂಗದ ನಿವೇದನೆ. ಇದೋ ಗಣಪತಿಯ ಆರಾಧನೆ, ನನ್ನಂತರಂಗದ ನಿವೇದನೆ. ಒಲಿದರೆ ದಿನ ದಿನ ವರಗಳ ಕರೆಯುವ ಗಣನಾಥ ಸ್ತುತಿ ಪ್ರೀತ ಶುಭದಾತಗೆ. ಇದೋ ಗಣಪತಿಯ ಆರಾಧನೆ, ನನ್ನಂತರಂಗದ ನಿವೇದನೆ. ಒಲಿದರೆ ದಿನ ದಿನ ವರಗಳ ಕರೆಯುವ ಗಣನಾಥ ಸ್ತುತಿ ಪ್ರೀತ ಶುಭದಾತಗೆ. ಇದೋ ಗಣಪತಿಯ ಆರಾಧನೆ, ಆರಾಧನೆ. ಸದಾಚಿದಾನಂದ ರೂಪ ದಯಾಮಯ ಹೃದಯ, ಸದಾಚಿದಾನಂದ ರೂಪ ದಯಾಮಯ ಹೃದಯ. ಕಣ್ಣುಗಳಲ್ಲಿ ಕರುಣೋದಯ, ಕಣ್ಣುಗಳಲ್ಲಿ ಕರುಣೋದಯ. ಮನಸದೋ ಶ್ರಿತ ಜನಪ್ರಿಯ, ಮನಸದೋ ಶ್ರಿತ ಜನಪ್ರಿಯ. ಇದೋ ಗಣಪತಿಯ ಆರಾಧನೆ, ನನ್ನಂತರಂಗದ ನಿವೇದನೆ. ಇದೋ ಗಣಪತಿಯ ಆರಾಧನೆ, ನಿವೇದನೆ. ಗಣೇಶಗೆ ಪ್ರಿಯವಂತೆ ಎಂದು ಮೋದಕದ ಪ್ರಸಾದ,
ಎಂದು ಮೋದಕದ ಪ್ರಸಾದ. ಮೂಷಿಕ ವಾಹನ ಅವನಲ್ಲವೇನು, ಮೂಷಿಕ ವಾಹನ ಅವನಲ್ಲವೇನು, ತ್ರಿಗುಣಾತೀತನು ದಿವ್ಯ ದೇಹನು, ತ್ರಿಗುಣಾತೀತನು ದಿವ್ಯ ದೇಹನು. ಇದೋ ಗಣಪತಿಯ ಆರಾಧನೆ, ನನ್ನಂತರಂಗದ ನಿವೇದನೆ. ಒಲಿದರೆ ದಿನ ದಿನ ವರಗಳ ಕರೆಯುವ ಗಣನಾಥ ಸ್ತುತಿ ಪ್ರೀತ ಶುಭದಾಸಗೆ. ಇದೋ ಗಣಪತಿಯ ಆರಾಧನೆ ನಿವೇದನೆ. ಇನ್ನು ಗುರೂಜಿಯವರು ಈಗ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನ್ ಮಾಹಿತಿಯನ್ನ ನೀಡ್ತಾರೆ ಅಂತ ಬನ್ನಿ ನಾವೇ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸಿಂಧೂರ ಮಹಾಗಣಪತಿ ನಮಃ. ಗಣಪತಿ ಎಲ್ಲಿದ್ದಾನೆಂದರೆ ನೆರೆದಿರ್ತಕ್ಕಂಥ ನಿಮ್ಮೆಲ್ಲರ ಹೃದಯದಲ್ಲಿದ್ದಾನೆ. ನಿಮ್ಮೆಲ್ಲರ ಹೃದಯಕ್ಕೆ, ಆ ಹೃದಯ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತಿದ್ದೇನೆ. ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಬಹುಶಃ ಚಿರಋಣಿ. ಜೊತೆ ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕಂದ್ರೆ ನಿಮ್ಮ ಈ ಒಂದು ಅಭಿಮಾನದ ಋಣ ನಾನು ತೀರಿಸೋಕ್ಕಾಗೋದಿಲ್ಲ. ಎಲ್ಲಿ ನನ್ನ ಕಾರ್ಯಕ್ರಮ ಅಂದರೆ ಎಷ್ಟೇ ದೂರ ಆದರೂ ಸರಿಯೇ ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳಿ ಒಬ್ಬೊಬ್ಬರು ಸಹಿತ ಅಷ್ಟು ದೂರಾಭಾರದಿಂದ ಬರ್ತೀರ. ಅದರಲ್ಲೂ ಹೆಣ್ಣುಮಕ್ಕಳು ಭಯನೂ ಇಲ್ದಿರ ದೂರಾಭಾರದಿಂದ ಬರೋದು ನೋಡಿದ್ರೆ ನನಗೊಂಥರ ಬಹಳ ಸಂತೋಷನೂ ಹೌದು, ಒಂದು ಕಡೆ ಒಂದು ದುಃಖವೂ ಆಗುತ್ತೆ. ಇವತ್ತು ನೀವು ಯಾರೂ ಬಡವರಲ್ಲ, ಎಲ್ಲರೂ ಹೃದಯ ಶ್ರೀಮಂತರೇ. ಹಾಗೆ ಸ್ಥಿತಿವಂತರ ನಾವು ಆಗದಿರ ಇದ್ರು ಸಹಿತ ಹಣಕಾಸಿನಲ್ಲಿ ನಾವು ಯಾರು ಏನು ಕೊಡ್ತಾ ಇಲ್ಲ. ಇಂಥ ಅನುಷ್ಠಾನಗಳನ್ನು ಬೇಕಾದಷ್ಟು ಮಾಡಬಹುದು. ಆದರೆ ಇಲ್ಲಿ ನಡೆದಂತಹ ಅನುಷ್ಠಾನದ ಫಲ ಇದೆಯಲ್ಲ, ಅದು ಬಹಳ ವಿಶೇಷ. ಕ್ಷೀರಾಭಿಷೇಕ ಅನ್ನೋದು ಸಾಮಾನ್ಯವಾದಲ್ಲ. ಎಲ್ಲರೂ ಹೇಳ್ತೀವಿ ನಾವು, ಯಾವುದೇ ಜ್ಯೋತಿಷ್ಯರ ಬಳಿ ಹೋಗಿ ಯಾರನ್ನ ಏನಾದ್ರು ಸಮಸ್ಯೆಗಳು ಹೇಳಿದ್ರೆ ದೇವರಿಗೊಂದು ಕ್ಷೀರಾಭಿಷೇಕ ಮಾಡಿಸಿ ನಿಮ್ಮ ಕೆಲಸ ಸಿದ್ಧಿ ಆಗುತ್ತೆ ಅಂತ ಹೇಳ್ತೀವಿ. ಕ್ಷೀರಾಭಿಷೇಕ ಮಾಡಿಸಿ ಸಿದ್ಧಿ ಆಗುತ್ತೆ ಅಂತ ಹೇಳ್ತೀವಿ ವಿನಃ ಕ್ಷೀರಾಭಿಷೇಕವನ್ನು ನೀವು ಮಾಡಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಕಾರಣ ನಿಮಗೆ ಗರ್ಭಗುಡಿ ಪ್ರವೇಶವಿಲ್ಲ. ಆದರೆ ಇದು ಸಾಮೂಹಿಕವಾಗಿ ಎಲ್ಲರೂ ಸಹಿತ ಜಾತಿ ಮತ ಭೇದವೆಂದಿರ, ಪ್ರತಿಯೊಬ್ಬರು ಮೇಲು ಕೀಳು ಅಂದಿರ, ಬಡವ ಬಲ್ಲಿಗ ಅಂದಿರ, ಪ್ರತಿಯೊಬ್ಬರು ನೀವು ತಂದಿರತಕ್ಕಂಥ ಕ್ಷೀರದಿಂದ ಸ್ವಾಮಿಗೆ ನಿಮ್ಮ ಹಸ್ತದಿಂದ ಅಭಿಷೇಕ ಮಾಡಿದಂಥ ಕಾಲ, ಆ ಒಂದು ಕ್ಷಣ ನೆನೆಸ್ಕೊಳ್ಳಿ, ಇದು ಬಹಳ ವಿಶೇಷ. ಈ ಸುಂದರವಾದಂತಹ ದೃಶ್ಯ, ಗಣಪತಿಯ ದರ್ಶನ ಮಾಡಿದ್ರಿ. ಪೂರ್ಣಾವತಿ ಕಾಲದಲ್ಲಿ ಪ್ರತಿಯೊಬ್ಬರು ಸಹಿತ ಆ ಪೂರ್ಣಾವತಿ ದರ್ಶನವನ್ನು ಮಾಡಿದ್ರಿ. ನೋಡಿ, ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆ ಮಳೆಗೋಸ್ಕರ. ಹಿಂದೆ ರಾಜಮನೆತನದಿಂದಲೂ ರಾಜ ಮಹಾರಾಜರು ಸಹಿತ ವರ್ಷಕ್ಕೆ ಎಲ್ಲಿ ಸ್ವಲ್ಪ ಮಳೆ ಕಡಿಮೆ ಆದರೆ ಆ ಭಾಗದಲ್ಲಿ ಒಂದು ವಿಶೇಷವಾದಂತಹ ರುದ್ರಾಭಿಷೇಕ, ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗವನ್ನು ಮಾಡ್ತಿದ್ರು. ನಾವು ಹಾಕ್ತಕ್ಕಂಥ ಅವಿಸ್ಸು ಸೈಂಟಿಫಿಕ್ ಆಗಿ ಆಲೋಚನೆ ಮಾಡದೆ ಆದರೆ ಇಲ್ಲಿರ್ತಕ್ಕಂಥ ಇಷ್ಟೊತ್ತು ನಾವು ಹೋಮ ಹವನ ಮಾಡಿದ್ದೀವಿ. ಈ ಹೋಮದ ಹವಿಸ್ಸು ಆವಿಯಾಗಿ ಎಲ್ಲವೂ ಸಹಿತ ಆಕಾಶದತ್ತ ಸೇರಿ ಅಲ್ಲಿರ್ತಕ್ಕಂಥ ಮೋಡಗಳು ಚೆದರಿ ಪುನಃ ಮಳೆಯಾಗಿ ನಮಗೆ ಬರುತ್ತೆ. ಧರ್ಮದ ಸನ್ಮಾರ್ಗದಲ್ಲಿ, ಧರ್ಮದ ಒಳಹಾದಿಯಲ್ಲಿ ನಡೀತಕ್ಕಂಥ ಒಂದೊಂದು ವಿಚಾರವೂ ಬಹಳ ಅರ್ಥಗರ್ಭಿತವೆ. ಎಲ್ಲರೂ ಸಹಿತ ಒಂದೆಡೆ ಸೇರಿದ್ದೀರಿ. ಇದೇ ತರಹ ಈ ಒಂದು ಪ್ರೀತಿಯ ಆತ್ಮದ ಒಂದು ಬಾಂಧವ್ಯ, ಒಂದು ವಿಶ್ವಾಸ ಚೆನ್ನಾಗಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಿಮ್ಮೆಲ್ಲರ ಕುಟುಂಬದಲ್ಲೂ ಸಹಿತ ಗಣಪತಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಗಣಾನ ಅಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪವರ್ಷಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೀದ ಸಾಧನಂ. ಸ್ವಾಮಿಯ ರಕ್ಷೆ ಇಲ್ಲಿ ಬಹಳ ಮುಖ್ಯ. ಇಲ್ಲಿ ನಡೆದಂತಹ ಗಣಹೋಮ ಇದು ಬಹಳ ವಿಶೇಷವಾಗಿದೆ. ಬಹಳ ಅರ್ಥಗರ್ಭಿತವಾಗಿ ಬೇಕಾದಂಥ ವನಸಿರಿಗಳನ್ನು, ಗಣಪತಿಗೆ ಇಷ್ಟವಾಗಿರ್ತಕ್ಕಂಥ ವನಸಿರಿಗಳನ್ನು ಪ್ಲಸ್ ಮೋದಕವನ್ನ ಮತ್ತೆ ನಾರಿಕೇಳ ಪೂರ್ಣ ಫಲವನ್ನು ಸಹಿತ ಸಮರ್ಪಿಸಿ ಮಾಡಿರ್ತಕ್ಕಂತಹ ಈ ಒಂದು ಪೂರ್ಣಾವತಿಯ ರಕ್ಷೆ ಬಹಳ ವಿಶೇಷವಾಗಿದೆ. ಇವತ್ತಿನಿಂದ 48 ದಿನಗಳ ಕಾಲ ಈ ರಕ್ಷೆಯನ್ನು ಪ್ರತಿ ದಿವಸ ಹಣೆಗಿಟ್ಕೊಂಡಿದ್ದೆ ಆದರೆ ಜನ್ಮದಾರಭ್ಯ ಇರತಕ್ಕಂತಹ ಪ್ರಾರಬ್ಧ ಕರ್ಮ ದೂರ ಆಗಲಿಕ್ಕೂ ಸಹಿತ ದಾರಿಯಾಗುತ್ತೆ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ಒಂದೊಂದು ವನಸಿರಿಗಳನ್ನು ಸೇರಿಸಿ ಒಂದೊಂದು ಪ್ರಯೋಗ ಮಾಡಿದ್ರೆ ಆಯಾ ಕೆಲಸಗಳು ಸಿದ್ಧಿ ಆಗುತ್ತೆ ಅಂತ. ಹಾಗೆ ಇಲ್ಲಿ 108 ವನಸಿರಿಗಳನ್ನೂ ಹೋಮ ಮಾಡಿದ್ದೇವೆ. ಆ 108 ವನಸಿರಿಗಳ ಈ ಒಂದು ರಕ್ಷೆ ಏನಿದೆ ಪ್ರತಿಯೊಬ್ಬರು ಅಪೇಕ್ಷೆಯಿಂದ ತೆಗೆದುಕೊಳ್ಳಿ. ನೂಕು ನುಗ್ಲು ಮಾಡ್ಕೋಬೇಡಿ. ರಕ್ಷೆ ಪೂರ್ತಿ ಇವತ್ತು ತೆಗಿಲಿಕ್ಕೆ ಆಗುತ್ತೋ ಬಿಡುತ್ತೋ, ಆ ಭಸ್ಮ ಪೂರ್ತಿ ಇವತ್ತು ಸಿಗುತ್ತೋ ಇಲ್ವೋ, ದೂರಭಾರದಿಂದ ಬಂದಿರತಕ್ಕಂಥವರಿಗೆ ಅಣಿ ಮಾಡಿಕೊಡಿ. ಇಲ್ಲೇ ಸುತ್ತಮುತ್ತ ಇರತಕ್ಕಂಥವರು ನಾಳೆವರೆಗೂ ಕಾದು ಆ ಪ್ರಸಾದವನ್ನು ತೆಗೆದುಕೊಳ್ಳಿ.
ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ ಭಕುತರ ಮನೆಯ ಜ್ಯೋತಿ ತಾವಾದರು. ಈಗ ಹೊರಡೋಣ ಕುಮಾರಸ್ವಾಮಿ ಲೇಔಟ್ ಕಡೆಗೆ. ಯಾಕಂದ್ರೆ ಅಲ್ಲಿ ಬಹಳ ವಿಶೇಷವಾಗಿ ಮುನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮ ಜರುಗಿತು. ಅಲ್ಲಿಗೆ ಗುರುಜಿಯವರು ಕೂಡ ಹೋಗಿ ಭಾಗವಹಿಸಿದ್ರು. ಹೇಗಿತ್ತು ಆ ಕಾರ್ಯಕ್ರಮ ಅಂತ ನೋಡೋಣವಾ ಈಗ. ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುದೇವ ವಂದನೆ. ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಅವರ ಆದರಿಸೋ ರೀತಿ ಕಲಿಸಿ, ತಂದೆ ತಾಯಿಯರ ಹಿರಿಮೆ ತಿಳಿಸಿ, ಅವರ ಆದರಿಸೋ ರೀತಿ ಕಲಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಉಪದೇಶಿಸಿ ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ, ವೇದ ಶಾಸ್ತ್ರ ಮಂತ್ರ ಉಪದೇಶಿಸಿ ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ, ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ, ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ, ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋದಪಸೀದ ಸಾಧನಂ.
ಸಹಸ್ರಜೀವೃಷಾ ಪುರುಷಾಂ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವದೋ ವೃತ್ವಾ ಅತ್ಯುತಿಷ್ಠದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಸ್ಯೇಷಾನಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತ್. ಇವತ್ತಿನ ದಿವಸ ತಾವು ನೋಡ್ತಾ ಇರತಕ್ಕಂಥದ್ದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಬಡಾವಣೆ. ಕುಮಾರಸ್ವಾಮಿ ಲೇಔಟಲ್ಲಿರ್ತಕ್ಕಂಥ ಸುಂದರವಾದಂತಹ ಭವ್ಯವಾದಂತಹ ವಿಶೇಷವಾದಂತಹ ಗಣಪತಿ ಆಲಯ ಪ್ರತಿಷ್ಠಾಪನಾ ಮಹೋತ್ಸವ, ಅದರ ಕುಂಭಾಭಿಷೇಕ ಮಹೋತ್ಸವ. ಈ ಕುಂಭಾಭಿಷೇಕ ಮಹೋತ್ಸವಕ್ಕೆ ಸಾಕಷ್ಟು ಜನ ಗಣ್ಯಾತಿಗಣ್ಯರು ಬಂದಿದ್ದಾರೆ, ಹಾಗೂ ಸಾಕಷ್ಟು ಜನ ಯತಿಗಳೂ ಬಂದಿದ್ದಾರೆ. ತಾವು ಈಗ ನೋಡ್ತಾ ಇರತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ವಿಮಾನ ಗೋಪುರದ ಕಳಶಸ್ಥಾಪನೆ ಕುಂಭಾಭಿಷೇಕ ಇವೆರಡೂ ಬಹಳ ವಿಶೇಷವೇ. ಇಂತಹ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇದನ್ನು ತಾವು ದರ್ಶನ ಮಾಡ್ತಾ ಇದ್ದೀರಿ. ಇದು ನಿಮ್ಮ ಪೂರ್ವಜನ್ಮದ ಸುಕೃತವೂ ಹೌದು, ಪೂರ್ವಜನ್ಮದ ಪುಣ್ಯವೂ ಹೌದು. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಕಳಶ ದರ್ಶನ ಮಾಡಿದ್ರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ದರ್ಶನ ಮಾಡಿದಷ್ಟೇ ಪುಣ್ಯ ಅಂತ ಸಾಕಷ್ಟು ಬಾರಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದೇ ಪ್ರಕಾರ ನೂತನವಾಗಿ ಭಾದ್ರಪದ ಮಾಸದಲ್ಲಿ ಈಗ ಪ್ರತಿಷ್ಠಾಪನೆಗೊಂಡಂತಹ ವಿಶೇಷವಾಗಿರ್ತಕ್ಕಂತಹ ಗಣಪತಿಯ ದರ್ಶನ ನಾವು ಮಾಡೋಣ. ಭಾದ್ರಪದ ಮಾಸದಲ್ಲಿ ಚರಗಣಪತಿ ಅಂದರೆ ಗಣಪತಿ ನೀಡತಕ್ಕಂಥದ್ದು, ತೆಗೆದು ವಿಸರ್ಜನೆ ಮಾಡತಕ್ಕಂಥದ್ದು, ಗಣಪತಿನ ಕೂಡಿಸೋದು ವಿಸರ್ಜನೆ ಮಾಡೋದು ಭಾದ್ರಪದ ಮಾಸದ ವಿಶೇಷತೆ. ಈ ವ್ರತಾನುಷ್ಠಾನ ದಿವಸ ಮಹಾಗಣಪತಿಯ ಪ್ರತಿಷ್ಠಾಪನೆ, ಆದಿತ್ಯಾದಿ ನವಗ್ರಹ ಮತ್ತು ಆದಿತ್ಯಾದಿ ನವಗ್ರಹ ಸಮೇತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಅಶ್ವತ್ಥ ಮತ್ತು ಬೇವು ನಾಗರಕಲ್ಲು ಪ್ರತಿಷ್ಠಾಪನೆ ಸಹಿತ ಇಲ್ಲಿ ನಡೀತಾ ಇದೆ. ಕುಮಾರಸ್ವಾಮಿ ಲೇಔಟಿಗೆ ನಾವು ಬಂದಿದ್ದೇವೆ, ಹಾಗೂ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಬಂದಿದ್ದಾರೆ. ಎಲ್ಲರೊಂದಿಗೆ ಮಾತಾಡೋಣ, ಗಣಪತಿಯ ದರ್ಶನ ಮಾಡೋಣ. ಅದಕ್ಕೂ ಮುನ್ನ ಮತ್ತೊಮ್ಮೆ ಕಳಶಕ್ಕೆ ನಮಸ್ಕಾರ ಮಾಡೋಣ. ಓಂ प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गळेरुण्डमालं तनौ सर्पजालं महाकालकालं गणेशाधिपालम् जटाजूटगङ्गोत्तरं गैर्विशिष्यं शिवं शङ्करं शम्भुमीशानमीडे मुदामाकरं मण्डनं मण्डयन्तं महामण्डलं भस्मभूषाधरन्तम् अनादिं ह्यपारं महामोहमारं शिवं शङ्करं शम्भुमीशानमीडे वटाधो निवासं महाट्टाट्टहासं महापापनाशं सदा सुप्रकाशम् गिरीशं गणेशं सुरेशं महेशं शिवं शङ्करं शम्भुमीशानमीडे गणानान्त्वा गणपतिं भवामहे कविं कवीनानुपमश्रमस्तवं ज्येष्ठराजं ब्रह्मणां ब्रह्मणस्पदान शृण्वन्नोतपस्येदसाधनम् ॐ गं गणपतिं नमः ॐ गं गणपतिं नमः. ನೂತನವಾಗಿ ಪ್ರತಿಷ್ಠಾಪನೆಗೊಂಡಂತಹ ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಸಮೇತ 300 ವರ್ಷಗಳ ಇತಿಹಾಸ ಇರತಕ್ಕಂಥ ಕಾನೆಮುನೇಶ್ವರ ಅಂತಕ್ಕಂಥ ಈ ಒಂದು ಭವ್ಯವಾದಂತಹ ದೇಗುಲದ ಆವರಣದಲ್ಲಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಏನೆಲ್ಲ ಆಚಾರ ವಿಚಾರಗಳಿರುತ್ತೋ, ಅದರಲ್ಲೂ ಏನು ಅನುಷ್ಠಾನಗಳಿದೆಯೋ ಅದನ್ನು ಅರ್ಥಗರ್ಭಿತವಾಗಿ ಮಾಡಿದ್ರಿಂದ ನಿಮ್ಮನ್ನೆಲ್ಲರನ್ನು ಸಹಿತ ಇಲ್ಲಿ ಆಕರ್ಷಿಸಿದೆ.
ಅಂತಹ ಒಂದು ಸಾನ್ನಿಧ್ಯ ಇಲ್ಲಿ ಸೃಷ್ಟಿಯಾಗಬೇಕಾದ್ರೆ ಈ ಸ್ಥಳಕ್ಕೂ ಅಷ್ಟೇ ಮಹಿಮೆ ಬೇಕು. ಈ ಸ್ಥಳ ಮಹಿಮೆ ಬಹಳ ವಿಶೇಷ. ನಮ್ಮ ಮಾಜಿ ಮೇಯರ್ ಆದಂತಹ ವೆಂಕಟೇಶ್ ಮೂರ್ತಿರವರು ಹಾಗೂ ನನ್ನ ಆತ್ಮೀಯರಾದಂತಹ ಸುರೇಶ್ ಅವರು, ಇನ್ನು ಈ ಭಾಗದಲ್ಲಿ ಮುನಿತಿಬ್ಬಣ್ಣವರು, ಸಾಕಷ್ಟು ಜನ ಸಂಘದ ಸದಸ್ಯರು, ಇದೆಲ್ಲ ಒಂದಾದ್ರೆ ನಿಮ್ಮ ಹೃದಯದಲ್ಲಿ ಇಷ್ಟು ಸ್ಥಾನಮಾನ ಕೊಟ್ಟು ನಿಮ್ಮ ಆನಂದ್ ಗುರೂಜಿಯವರು ಎಲ್ಲಿ ಹೋದ್ರು ಅವ್ರ ಹಿಂದೆ ನೀವು ಎಷ್ಟು ಜನ ಬರ್ತಿದ್ದೀರಲ್ಲ, ನಿಮ್ಮ ಅಭಿಮಾನಕ್ಕೆ ನಾನು ಯಾವತ್ತೂ ಋಣಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮನ ಪ್ರಪ್ರಥಮವಾಗಿ ಕೇಕ್ ಕಟ್ ಮಾಡ್ತಾ ಇರೋದು. ಈ ಕೇಕ್ ಕಟ್ ಮಾಡೋ ಸಂಪ್ರದಾಯ ಪದ್ಧತಿ ನನಗೆ ಇಷ್ಟ ಇಲ್ಲ, ಆದರೂ ಇದು ನಿಮಗೋಸ್ಕರ ಈ ನಿಮ್ಮ ಆನಂದ್ ಗುರೂಜಿಯವರ ಹುಟ್ಟುಹಬ್ಬನ ಈ ಥರ ನೀವು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ. ಅದು ಮೊಟ್ಟ ಮೊದಲನೇದಾಗಿ ಇಲ್ಲೇ ಕೇಕ್ ಕಟ್ ಮಾಡ್ತಾ ಇರೋದು. ಇದು ನನ್ನ ಜೀ ಕನ್ನಡ ವಾಹಿನಿಯಲ್ಲೂ ಸಹಿತ ಪ್ರಸಾರ ಆಗುತ್ತೆ. ಇಷ್ಟು ಜನ ಮಕ್ಕಳ ಸಾಮುಖದಲ್ಲಿ ನಾನು ಒಂದು ಸಣ್ಣ ಮಗುವಿನ ಹಾಗೆ ಈ ಕೇಕ್ ಕಟ್ ಮಾಡ್ತಾ ಇದ್ದೇನೆ. ಇದು ಹಿರಿಯರ ಆಶೀರ್ವಾದ ನನಗಿರಲಿ, ಹಿರಿಯರಿಗೆ ನನ್ನ ಆಶೀರ್ವಾದ ಇರಲಿ. ಹಾಗೆ ಭಗವಂತನಾದಂತಹ ಸಾಂಬ ಸದಾಶಿವನ ಆಶೀರ್ವಾದ ತೆಗೆದುಕೊಂಡು ಮುನೇಶ್ವರರ ಸಾನ್ನಿಧ್ಯದಲ್ಲಿ ಇವತ್ತು ಕುಮಾರಸ್ವಾಮಿ ಲೇಔಟಲ್ಲಿ ಇಷ್ಟು ಜನ ಸಂಗಡಿಗರು, ಇಷ್ಟು ಜನ ನನ್ನ ಅಣ್ಣ ತಮ್ಮಂದಿರು, ಇವರೆಲ್ಲರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡೋಣ. ಹಾಗೆ ಸದ್ಯದಲ್ಲೇ ಇನ್ನೊಂದು ವೈಭವಪೂರಿತವಾದಂತಹ ಒಂದು ಕಾರ್ಯಕ್ರಮ ಆಗಬೇಕು. ಆ ಕಾರ್ಯಕ್ರಮನ ನಮ್ಮ ಸುರೇಶು ಮತ್ತು ನಮ್ಮ ವೆಂಕಟೇಶ್ ಮೂರ್ತಿಯವರ ಗರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಅಂತಕ್ಕಂಥ ಕಾರ್ಯಕ್ರಮನ ಎಲ್ಲರ ಸಮ್ಮುಖದಲ್ಲಿ ನೀವೆಲ್ಲರೂ ನಿಮ್ಮ ಸ್ವಹಸ್ತದಿಂದ ನೀವೇ ಕೂತು ಪೂಜೆ ಮಾಡುವಂತಹ ಒಂದು ವಿಶೇಷವಾದಂತಹ ಕಾಯಕವನ್ನ ಅತಿ ಶೀಘ್ರದಲ್ಲೇ ನಮ್ಮ ಕುಮಾರಸ್ವಾಮಿ ಲೇಔಟ್ ಬಡಾವಣೆಯಲ್ಲೇ ಮಾಡೋಣ. ಅದಕ್ಕೆ ನಾನು ಬರ್ತೀನಿ, ವಿಶೇಷವಾದಂಥ ರೀತಿ ಆಚರಣೆ ಮಾಡೋಣ. ಅನುಷ್ಠಾನವನ್ನು ಕೈ ಹಿಡಿದು ಆ ಅನುಷ್ಠಾನಗಳ ಕಾರ್ಯಸಿದ್ಧಿಯಿಂದ ಜೀವನವನ್ನ ಸುಂದರವಾದಂತಹ ನಾವು ಪಯಣ ಬೆಳೆಸೋಣ. ಅಂತಹ ಜೀವನೋಪಾಯದ ವಿಶೇಷವಾಗಿರ್ತಕ್ಕಂಥ ಕೆಲವು ತಂತ್ರ ರಹಸ್ಯಗಳನ್ನ, ವಿಶೇಷವಾದಂತಹ ಯಂತ್ರ ಆರಾಧನಾ ಶಕ್ತಿಯನ್ನ ತಾಯಿ ಮಹಾಲಕ್ಷ್ಮಿನ ಆರಾಧನೆ ಮಾಡ್ತಾ ಮಹಾಲಕ್ಷ್ಮಿ ನಮೋಸ್ತುತೆ ಅಂತಕ್ಕಂಥ ಕಾರ್ಯಕ್ರಮನ ಸದ್ಯದ ದಿನದಲ್ಲೇ ಕುಮಾರಸ್ವಾಮಿ ಲೇಔಟಲ್ಲಿ ಮಾಡೋಣ. ಅದು ನನ್ನ ಆತ್ಮೀಯರ ಜೊತೆ ಸೇರಿ ವಿಶೇಷವಾದಂಥ ರೀತಿ ಇನ್ನಷ್ಟು ಜನ ಸೇರಿ ವಿಶೇಷವಾದ ಕಾರ್ಯಕ್ರಮ ಮಾಡೋಣ. ಈಗ ಕೇಕ್ ಕಟ್ ಮಾಡೋಣವಾ? ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ, ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ, ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ, ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಈಗ ನಮ್ಮ ಪಯಣ ಹೊಸಕೋಟೆ ಅತ್ತ. ಯಾಕಂದ್ರೆ ಹೊಸಕೋಟೆಯಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಗಣಪನ ಉತ್ಸವವನ್ನ ಮಾಡ್ತಾ ಇದ್ರು. ಜೊತೆಗೆ ಡಾಕ್ಟರ್ ಮಹರ್ಷಿ ಗುರೂಜಿಯವರು ಹೋಗಿದ್ದಾರೆ, ಆನಂದ್ ಗುರೂಜಿಯವರು ಅಲ್ಲಿಗೆ ಅಂತ ಹೇಳಿದ್ರೆ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ನಡೀದೇ ಇರತ್ತಾ? ಖಂಡಿತ ಜರುಗ್ತು. ಅಲ್ಲಿ ಆಗಮಿಸಿದಂತಹ ಹಲವರು ಕೆಲವು ಪ್ರಶ್ನೆಯನ್ನ ಗುರೂಜಿಯವರ ಮುಂದೆ ಇಟ್ಟರು. ಸಾರ್ವತ್ರಿಕವಾದ ಪ್ರಶ್ನೆ ಅದಾಗಿತ್ತು. ಆ ಎಲ್ಲಾ ಪ್ರಶ್ನೆಗಳಿಗೆ ಗುರೂಜಿಯವರ ನೇರ ಉತ್ತರ ಹೇಗಿತ್ತು ಗೊತ್ತಾ? ನೀವೇ ನೋಡಿ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ, ಕಂಗಳಿದ್ದು ತಂದೆ ಏನು ಕಾಣದಿರುವೆ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ, ಕಂಗಳಿದ್ದು ತಂದೆ ಏನು ಕಾಣದಿರುವೆ. ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ, ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ.
ಪ್ರಭುವೇ, ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ, ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ. ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ, ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ. ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ, ಮುಕ್ತಿಗಾಗಿ ತಂದೆ ಕೈಯ. ಸ್ವರದಲ್ಲಿ ಸಂಕಷ್ಟ ತಿಳಿದು, ನೋಟದಲ್ಲಿ ನೋವುಗಳ ಅಳೆದು, ಶುಭ ತರುವ ಆನಂದ ಗುರುವೇ, ಶ್ರೀಚರಣಕ್ಕೆ ಶಿರವ ಮಣಿವೆ. ಹಸ್ತದಲ್ಲಿ ಭವಿಷ್ಯ ನುಡಿದ, ವನಸಿರಿಯ ಸೌಭಾಗ್ಯ ಸುರಿದ, ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರವ ಮಣಿವೆ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ, ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ, ಸ್ವಾಮಿಯೇ ಸ್ವಾಮಿ ಶರಣ ಅಯ್ಯಪ್ಪ ಶರಣ, ಸ್ವಾಮಿ ಶರಣ ಅಯ್ಯಪ್ಪ ಶರಣ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ. ತಲೆ ಮೇಲೆ ನಿನ್ನ ಇರುಮುಡಿಯೂ ಇರಲು, ಮನದಲ್ಲಿ ನೋಡೋ ಆಸೆ ತುಂಬಿರಲು. ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು, ಕಲ್ಲು ಮುಳ್ಳೆಲ್ಲ ಕಾಲ್ಗೆ ಹೂವುಗಳು. ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ, ಆನಂದದಿಂದ ಹಾಡದವರಿಲ್ಲ. ಸ್ವಾಮಿ ತಿಂದಕತ್ತೋ ಅಯ್ಯಪ್ಪ ತಿಂದಕತ್ತೋ, ಅಯ್ಯಪ್ಪ ತಿಂದಕತ್ತೋ. ಸ್ವಾಮಿಯೇ ಶರಣಯ್ಯಪ್ಪ, ಓಂ ಸ್ವಾಮಿಯೇ ಹರಿಹರ ಸುತನೇ, ಕನ್ಯಮೂಲ ಗಣಪತಿ ಭಗವಾನೇ, ಕಾನನ ವಾಸನೇ, ಕಲಿಯುಗ ವರದನೇ, ಹರಿಹರ ಸುತನೇ, ಸ್ವಾಮಿಯೇ. ಓಂ ಹರಿಹರ ಸುತ ಆನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ
महाशास्त्रें शत्रुविनाशनाय प्रत्यक्षशूलविदाय मदगजवाहनाय वरवरद सर्वजनमेव शमानाय स्वाहा ओम स्वामिये ಹರಿಹರ ಪುತ್ರನ ದಿವ್ಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯ ಇರತಕ್ಕಂತಹದ್ದು ವಿಶೇಷವಾಗಿರತಕ್ಕಂತಹ ಈ ಒಂದು ಸಾನ್ನಿಧ್ಯ ದರ್ಶನ ನಿಮಗೆ ಆಗ್ತಾ ಇರತಕ್ಕಂಥದ್ದು ಹೊಸಕೋಟೆನಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಗಣಪತಿಯ ಆರಾಧನೆಗೋಸ್ಕರ. ಗಣಪನ ಆರಾಧನೆ ಬಹಳ ವಿಶೇಷ. ಬನ್ನಿ ಇವತ್ತಿನ ಗಣಪನ ಆರಾಧನೆ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇವತ್ತು ನಮ್ಮ ಭಾಗ್ಯ. ಹೊಸಕೋಟೆನಲ್ಲಿ ವಿಶೇಷವಾದಂತಹ ರೀತಿ ಗಣಪತಿ ಆರಾಧನೆ ಆಗ್ತದೆ. ಆದರೆ ಗಣಪತಿಯ ದರ್ಶನ ಮಾಡೋದಕ್ಕೂ ಮುನ್ನ ಸ್ವಾಮಿನ ಅಂದರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿನ ದರ್ಶನ ಮಾಡಿ ನಂತರ ತಾಯಿಯ ದರ್ಶನ, ಅದಾದ ನಂತರ ಮಹಾಗಣಪತಿಯ ದರ್ಶನ. ಬನ್ನಿ ದರ್ಶನ ಮಾಡೋಣ. ದಿನದಿ ಕಡು ವ್ರತವಗೈದು ಮೌನವನು ಆಚರಿಸೋ ಗುರುವೇ, ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡು ವ್ರತವಗೈದು ಮೌನವನು ಆಚರಿಸೋ ಗುರುವೇ, ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು, ಭಕ್ತಿಯ ಸಿಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ, ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ, ಶ್ರೀಚರಣಕ್ಕೆ ಶಿರವ ಮಣಿವೇ. ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನ್ನು ಗೈದಂಥ ಪ್ರಭುವೇ, ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ, ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನ್ನು ಗೈದಂಥ ಪ್ರಭುವೇ, ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ. नित्यानन्दकरी वराभयकरी सौन्दर्य रत्नाकरी निर्धूताखिल घोर पापनिकरी प्रत्यक्ष माहेश्वरी त्रालेयाचल वंश पावनकरी काशीपुराधीश्वरी भिक्षां देहि कृपावलम्बनकरी माता अन्नपूर्णेश्वरी नाना रत्न विचित्र भूषणकरी हेमाभराडम्बरी मुक्ताहार विडा
ಲಂಬಮಾನ ವಿಲಸದ್ವಕ್ಷೋಜ ಕುಂಭಾಂತರಿ ಚತುರ್ಭುಜೇಂ ಚಂದ್ರಕಲಾಪದಂಶೇಂ ಕುಚೋರ್ಣತೆ ಕುಂಕುಮರಾಗಶೋಣೇಂ ಪುಂಡ್ರೇಕ್ಷುಪಾಶಾಂಕುಶಪುಷ್ಪಬಾಣಹಸ್ತೇಂ ನಮಸ್ತೆ ನಮಸ್ತೇಂ ಜಗದೇಕಮಾತಃ ಮಾತಾಮರಕತಶ್ಚಾಮಾ ಮಾತಂಗಾಮದಲಾದಿನೀಂ ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾರಿಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಶಮಂಕುಶಧಿರಾಂ ಸರ್ಗಭೂಷಿತಾಮುಜ್ವಲಾಂ ವಾಂಗೌರೀಂದ್ರಬಲಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀ. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಹೊಸಕೋಟೆಯಲ್ಲಿರ್ತಕ್ಕಂಥ ಸುಮಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ತಾಯಿ ಗಂಗಮ್ಮನ ಕ್ಷೇತ್ರ. ಈ ತಾಯಿ ಗ್ರಾಮ ದೇವತೆ. ಇವತ್ತಿನ ದಿವಸ ಹೊಸಕೋಟೆಗೆ ಬಂದದ ಉದ್ದೇಶ ಮಹಾಗಣಪತಿಯ ದರ್ಶನಕ್ಕಾಗಿ. ಆದರೆ ಹರಿಹರ ಪುತ್ರ ಅಯ್ಯಪ್ಪನ ದರ್ಶನವೂ ತಾಯಿ ಗಂಗಾ ಪರಮೇಶ್ವರಿಯ ದರ್ಶನವೂ ಆಗ್ತಾ ಇದೆ. ಜೊತೆಗೆ ಇನ್ನು ಮಹಾಗಣಪತಿಯ ದರ್ಶನ ಆಗಬೇಕು. ಬನ್ನಿ ದರ್ಶನಕ್ಕೆ ಹೊರಡೋಣ. ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ಇನ್ನು ಗುರೂಜಿಯವರು ಈಗ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನ್ ಮಾಹಿತಿಯನ್ನ ನೀಡ್ತಾರೆ ಅಂತ ಬನ್ನಿ ನಾವೇ ನೋಡೋಣ. ಸ್ವಾಮೀಜಿಯವರು ಹೊಸಕೋಟೆಗೆ ಬಂದಿರತಕ್ಕಂತಹದ್ದು ಒಂದು ವಿಶೇಷ. ಇವತ್ತು ಆನಂದ ಗುರೂಜಿ ಅವರು ನೀವೆಲ್ಲ ಜಿ ಟಿವಿನಲ್ಲಿ ನೋಡಿದ್ದೀರಿ. ನೀವು ಯಾವಾಗ್ಲೂ ಪೂಜ್ಯ ಸ್ವಾಮೀಜಿಯವರು ಜ್ಯೋತಿಷ್ ಶಾಸ್ತ್ರವನ್ನ ಬೆಳಗ್ಗೆ ನಮಗೆ ಪ್ರವಚನವನ್ನ ಕೊಡ್ತಾರೆ. ಅದೇ ರೀತಿ ಅವರು ಮಾತನಾಡೋರಿದ್ದಾರೆ. ನಾವು ಆಮೇಲೆ ಬೇಕಾದ್ರೆ ಮಾತನಾಡೋಣ, ಸಮಯ ತೆಗೆದುಕೊಳ್ಳೋಣ. ನಾನು ಅವ್ರ ಸಮಯ, ಯಾಕಂದ್ರೆ ತಮಗೆಲ್ಲ ಕಾತುರತೆ ಇರ್ತಕ್ಕಂಥದ್ದು ಅವರು ಸ್ವಾಮೀಜಿಯವರ ಮಾತು ಕೇಳಬೇಕು, ಅವರ ಆಶೀರ್ವಚನ ಪಡಿಬೇಕು. ನಾವು ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗಬೇಕು ಅಂತ ಸ್ವಾಮೀಜಿ ಅವರು ಹೇಳಿದ್ರು. ನಮ್ಮ ಯೇಸುವರು, ಮಾನ್ಯ ಹರ್ಷರವರು, ಇವತ್ತಿನ್ನೂ ಎಲ್ಲ ಮುಖಂಡರುಗಳು ಸ್ವಾಮೀಜಿಯವರು ಇಲ್ಲಿ ಬರುವಂತ ಕಾರ್ಯವನ್ನು ಮಾಡಿದ್ದಾರೆ. ಸ್ವಾಮೀಜಿಯವರು ಇಲ್ಲಿ ಬರ್ತಾರೆ ಅಂತ ಹೇಳಿದಾಗ ಬಹಳ ಆನಂದ ಆಯ್ತು ನಮ್ಗೆ. ಆನಂದ ಸ್ವಾಮೀಜಿಯವರು ನಾನು ದರ್ಶನ ಮಾಡ್ಬೋದಲ್ಲ, ಇಷ್ಟು ಹತ್ತಿರವಾಗಿ ನಾವು ನೋಡ್ಬೋದು. ಟಿವಿನಲ್ಲಿ ನೋಡ್ತಿದ್ರಿ ನಾವು, ನೋಡಿ ಎಷ್ಟು ಇವತ್ತು ನಮ್ಗೆ ಖುಷಿ ಆಗಿದೆ. ಇವತ್ತು ದೇವರ ದರ್ಶನ ಆದಂಗ ಆಯ್ತು, ಸ್ವಾಮೀಜಿಯವರ ದರ್ಶನ ದೇವರ ದರ್ಶನ ಆದಂಗ ಆಯ್ತು. ಅವರ ಆಶೀರ್ವಾದ ನಾವೆಲ್ಲ ಕೇಳೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ನಾನು ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಈಗ ಪೂಜ್ಯ ಸ್ವಾಮೀಜಿಯವರು ತಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಮಾತನಾಡ್ತಾರೆ ಬಡಾವಣೆಯ ಎಲ್ಲ ಮುಖಂಡರ ಜೊತೆ. ನಮಃ ಶಿವಾಯ.
ಓಂ ನಮಃ ಶಿವಾಯ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಮಹಾಗಣಪತಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಮಹಾಗಣಪತಿಯ ಅನುಷ್ಠಾನವನ್ನು ಇವತ್ತು ಬಹಳ ಅರ್ಥಗರ್ಭಿತವಾಗಿ ನಡೆಸಿದ್ದಾರೆ. ಈ ಹಿಂದೆ ಸಹಿತ ಒಂದೆರಡು ಕಾರ್ಯಕ್ರಮಗಳಲ್ಲಿ ಸಚಿವರಾದಂಥ, ರಾಜ್ಯದಲ್ಲಿ ಒಳ್ಳೆಯ ಹೆಸರು ಮಾಡಿ ಯಾರಿಗೂ ತಲೆ ಬಗ್ಗಿಸ್ತೀರ, ಅಧಿಕಾರಿಗಳನ್ನು ಹೇಗೆ ಬೇಕೋ ಹಾಗೆ ತನ್ನ ಕಮಾಂಡಿಂಗ್ ಒಂದು ಆರ್ಡರಲ್ಲಿ ನಡೆಸಿ ನೊಂದು ಬಂದಂತಹವರಿಗೆ ಸೂಕ್ತವಾದಂತಹ ಯಾರೊಬ್ಬರು ಸಹಿತ ಜಾತಿ ಮತ ಭೇದವಿಲ್ಲದಿರ, ಮೇಲು ಕೀಳು ಅನ್ನೋದಿಲ್ದಿರ ಎಲ್ಲರ ಹೃದಯವನ್ನು ಗೆದ್ದು ಸತತವಾಗಿ ಸರದಾರನಂತೆ ನಡೆಸ್ತಾನೆ ಬರ್ತಕ್ಕಂತಹ, ಇನ್ನೇನು ಆಗೋ ಈಗೋ ಅಂದರೆ 72 ಚಿಕ್ಕ ವಯಸ್ಸಿನ 72ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂತಹ ನಮ್ಮ ಬಚ್ಚೇಗೌಡರಿಗೂ, ಈ ಇಳಿ ವಯಸ್ಸಲ್ಲೂ ಸಹಿತ ಇವರು ಬರೋದು, ಇವ್ರು ಓಡಾಡೋದು, ಇವ್ರ ಸ್ಪೀಡು, ಆ ಶೈಲಿಗಳನ್ನು ನೋಡ್ರೆ ಭಯ ಆಗತ್ತೆ. ಯಾಕೆಂದ್ರೆ ಯಾವ ಪಕ್ಷದವರ ಇರಲಿ ಇದಾಗಬೇಕು, ಪ್ರತಿಪಕ್ಷದಲ್ಲಿರಲಿ ತನ್ನ ಸ್ವಪಕ್ಷದಲ್ಲಿರಲಿ ಇದಾಗಬೇಕು. ಹಾಗೆ ಈ ಪ್ರಾಂತ್ಯದಲ್ಲಿ ನಿಮ್ಮೆಲ್ಲರ ಒಂದು ಒಳ್ಳೆ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಿಮಗೆ ಬೇಕಾದಂಥ ರೀತಿ ಈ ರಾಜ್ಯಕ್ಕೂ ರಾಜ್ಯಾಂಗಕ್ಕೂ ನಡೆಸ್ಕೊಂಡು ತಮ್ಮ ಸ್ವಂತ ಬದುಕನ್ನ, ವೈಯಕ್ತಿಕವಾದಂತಹ ಬದುಕನ್ನು ಸಹಿತ ಸಮಾಜಕ್ಕಾಗಿ ಮುಡುಪಾಗಿಟ್ಕೊಂಡಿರ್ತಕ್ಕಂತಹ ಬಚ್ಚೇಗೌಡರಿಗೆ 72ರ ಹುಟ್ಟುಹಬ್ಬ ಇನ್ನೇನು ಸಮೀಪಿಸ್ತಾ ಇದೆ. ಇವರು ಹುಟ್ಟುಹಬ್ಬಕ್ಕೆ ಇವರು ಕರೆಯೋದು ಬೇಡ, ನಾನು ಬರ್ತೇನೆ. ಯಾಕೆಂದ್ರೆ ಪ್ರೀತಿ ಅನ್ನೋದನ್ನ ಇಲ್ಲಿ ತೋರಿಸಿದಾಗ ಇದಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ನಾನು ಬರೀ ಬನ್ನಿ ನನ್ನ ಕಾರ್ಯಕ್ರಮಕ್ಕೆ ಅಂತಂದೆ. ಅವರ ಗ್ರಾಮಸ್ಥರನ್ನ ಮತ್ತು ಈ ಭಾಗದ ನಿಮ್ಮೆಲ್ಲರನ್ನೂ ಸಹಿತ ಅವರೇ ಆಹ್ವಾನಿಸ್ಬಿಟ್ರು ನನ್ನ ಬದಲು. ಈ ಭಾಗದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಆಗಬೇಕಾದ್ರೂ ಆ ಕೆಲಸಗಳನ್ನ ಜವಾಬ್ದಾರಿ ತೆಗೆದುಕೊಂಡಂಥ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆ ವ್ಯಕ್ತಿ ಹಾಗೇ ಇರಬೇಕು. ಹಾಗೆ ದೇವಾಲಯಗಳಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಯಾವ ದೇವರು ಹೇಗಿರಬೇಕೋ ಅದು ಹಾಗಿದ್ರೆ ಲಕ್ಷಣ. ನಮ್ಮಲ್ಲಿರ್ತಕ್ಕಂಥವ್ರು ನಮ್ಮವರು ನಾವೇ ನಮ್ಮ ಹಿಂದೂ ದೇವತೆಗಳನ್ನ ಗದಾಪ್ರಹಾರ ಮಾಡಿ ಎಲ್ಲ ಸಹಿತನೋ ಬರೀ ಏನೋ ಒಂದು ಕಾಂಟ್ರವರ್ಸಿ ತಂದು ಕೂಡಿಸ್ಕೊಳ್ತಾ ಇದ್ರೆ ನೋಡಿ, ಕ್ರೈಸ್ತರಾಗ್ಲಿ ಮುಸ್ಲಿಮರಾಗ್ಲಿ ಯಾವೊಂದು ವಿಚಾರಕ್ಕೂ ಗಲಾಟೆ ತಂದ್ಕೊಳ್ಳಲ್ಲ. ಅವ್ರು ಹೇಳ್ತಾರೆ ಒಂದೇ ದೇವರು ಒಂದೇ ಭಗವಂತ. ಆದರೆ ನಾವು ಅದನ್ನು ಬಿಟ್ಕೊಡಿದ್ರೆ ನಾವು ಇನ್ನಷ್ಟು ಗಟ್ಟಿ ಆಗಬೇಕು. ಅದು ಬಿಟ್ಟು ನಮಗೆ ನಾವೇ ಮಣ್ಣು ಹರಿಸ್ಕೊಂಡ್ರೆ ಆನೆ ತನ್ನ ತಲೆ ಮೇಲೆ ತಾನು ಮಣ್ಣು ಹಾಕ್ಕೊಳ್ಳುತ್ತೆ. ನೋಡಿದ್ದೀರಾ? ಅದು ಬುದ್ಧಿ ಇಲ್ದಿರ ಮಾಡೋದಿಲ್ಲ. ತನ್ನ ಬೆನ್ನನ್ನು ನಾವೇ ಕೆರ್ಕೊಳ್ಳೋದಕ್ಕಾಗಲ್ಲ ಅಂತ ಮಾಡುತ್ತೆ. ಆದರೆ ನಾವೇನು ಮಾಡ್ತೀವಿ, ಅತಿ ಬುದ್ಧಿವಂತರು ನಮ್ಮ ತಲೆ ಮೇಲೆ ನಾವು ಮಣ್ಣು ಹಾಕ್ಕೊಳ್ತೀವಿ. ನಮ್ಮ ಪರಿವಾರ ನಮ್ಮ ದೇವತೆಗಳ ಬಗ್ಗೆ ನಾವು ಅವಹೇಳವಾಗಿ ಮಾತಾಡ್ಕೊಳ್ತೀವಿ. ಇದರಿಂದ ಆಗೋ ನಷ್ಟ ಯಾರಿಗೆ? ನಮಗೆ. ಜೊತೆಗೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಾ ಇರ್ತೇನೆ, ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು, ನೀವು ಒಳ್ಳೆ ಮಾರ್ಗದರ್ಶಕರಾಗಿ ಹಿರಿಯರು ಹೇಳಿಕೊಟ್ಟಂತಹ ಮಾರ್ಗದಲ್ಲಿ ನೀವು ನಡೆದು ನಿಮ್ಮ ಜೀವನವನ್ನು ಸುಂದರವಾದಂತಹ ಒಂದು ಹಡಗಿನಲ್ಲಿ ನಿಮ್ಮ ಪ್ರಯಾಣ ಆಗಬೇಕು. ಒಳ್ಳೆ ಸಂಸ್ಕಾರವಂತ ಮಕ್ಕಳಾಗಬೇಕು. ದೊಡ್ಡವರು ಚಿಕ್ಕವರು ಗುರುಗಳು ಹಿರಿಯರು ಒಬ್ಬರು ವ್ಯಕ್ತಿ ಏನೋ ಒಂದು ದಿವಸ ಸಹಾಯ ಮಾಡೋರು. ಮೊನ್ನೆ ತಾನೇ ಶಿಕ್ಷಕರ ದಿನಾಚರಣೆ ಆಯಿತು. ನೋಡಿ ಎಷ್ಟು ಆನಂದವಾಯಿತು. ಅದು 5ನೇ ತಾರೀಕು ಶಿಕ್ಷಕರ ದಿನಾಚರಣೆ. ಒಬ್ಬ ಗುರುವಿಗೆ ಕೊಡಬೇಕಾದಂತಹ ಗೌರವ, ಗುರು ಏನೆಲ್ಲ ಮಾಡಿದ್ದಾನೆ, ಗುರು ಅಂತಕ್ಕಂತಹ ಬೆಳಕನ್ನು ನೋಡಿ ನಾವು ಹೇಗೆ ನಡ್ಕೊಳ್ಬೇಕು, ಗುರುವಿನ ಆಶೀರ್ವಾದ ನಮಗಿರಬೇಕು. ನಮ್ಮ ಗುರಿ ಮುಂದಿದ್ರೆ ಗುರುವಿನ ಆಶೀರ್ವಾದ ನಮ್ಮ ಹಿಂದಿರಬೇಕು. ಅಂತಹ ಗುರುಗಳಿಗೆ ನಾವು ತಲೆ ಬಗ್ಗಿಸಿ ನಡೀತಕ್ಕಂಥ ಸಂಸ್ಕಾರನ ರಾಜ್ಯದ ಪ್ರಧಾನಿ ಎಷ್ಟು ವಿಶೇಷವಾಗಿ ನಡೆಸ್ಕೊಟ್ರು. ಅದು ಹೆಮ್ಮೆ ಅಲ್ವಾ? ನಾವು ಸಂಸ್ಕಾರ ಬೇಕು ನಮಗೆ. ನನಗೆ ಪಕ್ಷ ಮುಖ್ಯ ಅಲ್ಲ, ಸಂಸ್ಕಾರ ಮುಖ್ಯ. ಅಂತಹ ಸಂಸ್ಕಾರದತ್ತ ನಮ್ಮ ರಾಜ್ಯ ನಡೀತಿದೆ. ನಮ್ಮ ಮನೆ ಮಕ್ಕಳು ನಡೆದರೆ ನಮಗೆ ಒಳ್ಳೆಯದು. ಪ್ರತಿಯೊಬ್ಬ ತಂದೆ ತಾಯಿಗೂ ನಾನು ಹೇಳಿದಿಷ್ಟೇ, ನಾವು ಮಕ್ಕಳನ್ನೂ ಚೆನ್ನಾಗಿ ನೋಡ್ಕೋಬೇಕು, ಹಾಗೆ ಮಕ್ಕಳು ತಂದೆ ತಾಯಿನ ಅದೇ ಥರ ನೋಡ್ಕೋಬೇಕು. ನಮ್ಮ ತಂದೆ ತಾಯಿ ವಯಸ್ಸಾದ ಕಾಲದಲ್ಲಿ ತೆಗೆದುಕೊಂಡಾಗ ಆಶ್ರಮವಾಸಿಗಳನ್ನಾಗಿ ಮಾಡೋದು, ಅಥವಾ ಅವರು ಬದುಕಿರುವಾಗ ಅವ್ರು ಕೇಳ್ತಕ್ಕಂಥ ಒಂದಿಷ್ಟು ಊಟ, ನೆಮ್ಮದಿಯಾದಂಥ ನಗುಮುಖದ ಮಾತು, ಹೊರಗೆಲ್ಲ ನಗನಗ್ತಾ ಇರೋದು, ಮನೆ ಒಳಗೆ ಕಾಲಿಟ್ಟ ತಕ್ಷಣ ಮಗ ಉರ ಇಟ್ಕೊಂಡಿರೋದು, ಅಪ್ಪ ಅಮ್ಮ ಮಾತಾಡೋಂಗಿಲ್ಲ, ಕಟ್ಕೊಂಡು ಹೆಂಡ್ತಿ ನೋಡೋಂಗಿಲ್ಲ. ಇಂತಹ ಸಮಸ್ಯೆಗಳು ಸಾವಿರಾರಿದೆ ನಮ್ಮಲ್ಲಿ. ಏನೇ ಇದ್ರೂ ಗಣಪತಿಯ ಸಾನ್ನಿಧ್ಯ ಕರೆಸಿದಿರಿ, ಆನಂದ್ ಗುರುಜಿಯವರು ನಿಮ್ಮ ಮನಸ್ಸನ್ನು ವಹಿಸೋದಿಲ್ಲ. ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಅದಕ್ಕೆ ಸೂಕ್ತ ಪರಿಹಾರ ನನ್ನ ಹತ್ರ ಇದೆ. ಈ ನನ್ನ ಜ್ಞಾನ ಭಂಡಾರದಲ್ಲಿ ನೀವು ಕೇಳೋ ಏನೇ ಸಮಸ್ಯೆಗಳಿದ್ರೂ ಅದಕ್ಕೆ ಪರಿಹಾರ ಖಂಡಿತ ಇದೆ. ಇವತ್ತಿಗೂ ಅದಕ್ಕೆ ತಲೆ ಬಗ್ಸಿಲ್ಲ, ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಇವತ್ತು ಮೂಲವಾಗಿ ಪ್ರಧಾನವಾದಂತಹದ್ದು, ಇವತ್ತಿನ ದಿವಸ ನನ್ನ ಪಯಣ ಈಗ ಈ ಸಮಯದಲ್ಲಿ ನಾನು ಮೇಲ್ಕೋಟೆಯಲ್ಲಿರಬೇಕಾಗಿತ್ತು. ಮೇಲ್ಕೋಟೆನಲ್ಲಿ ತುಂಬ ದೊಡ್ಡದಾದಂಥ ಒಂದು ಕಾರ್ಯಕ್ರಮ, ಅಲ್ಲೂ ಒಂದು ಗಣಪತಿ ಮತ್ತು ಇನ್ನೊಬ್ಬ ಆತ್ಮೀಯರದ ಒಂದು ಮದುವೆ ಕಾರ್ಯಕ್ರಮ. ಆದರೆ ಈ ಭಾಗದ ನಿಮ್ಮ
ನಿಮಗೆಲ್ಲರಿಗೂ ಪರಿಚಯ ಆಗಿರ್ತಕ್ಕಂತಹ ನಮ್ಮ ಯೇಸು ಕೃಷ್ಣ ಹಾಗೂ ರವಿಯವರು ಇಬ್ಬರು ಬಲವಂತಪಡಿಸಿ 10 ನಿಮಿಷ ಗುರುಗಳೇ ಕಳಿಸ್ಬಿಡ್ತೀವಿ ಬನ್ನಿ ಅಂದರು. ಪ್ರತಿ ದಿವಸ ನನ್ನ ಕಾರ್ಯಕ್ರಮ 1.5 ಗಂಟೆ ಬಿಡದಿರ ಆಫ್ ಮಾಡ್ದಿರ ಒಳ್ಳೆ TRP, ಇವತ್ತು ನಂಬರ್ 1 TRP, ಎದೆ ತಟ್ಕೊಂಡು ಹೇಳುವಂಥ TRP ನನ್ನದಿದೆ. ಅಷ್ಟು ಚೆನ್ನಾಗಿ ಓಡ್ತಾ ಇದೆ. ಇಂತಹ ಕಾಲದಲ್ಲಿ ಯಾರೊಬ್ಬರ ಮನೆಗೂ ಕಾಫಿ ನಾನು ಕೇಳಲ್ಲ, ಆದರೆ ನಾನು ಟಿವಿಲಿ ಹೇಳ್ತಾ ಇರ್ತೀನಿ, ಹೋಗೋಗು ನನಗೆ ಕಾಫಿ ಕೊಡಬೇಡಿ, ಸುಮ್ಮನೆ ಟಿವಿ ನೋಡ್ತಾ ಇರಿ ಅಂತ. ಅದರಿಂದ ಟಿವಿನಲ್ಲಿ ನೋಡೋ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಅನುಕೂಲವಾಗಿ, ಹೆಚ್ಚಿನ ರೀತಿ ಅನುಕೂಲ, ಪ್ರತಿಯೊಬ್ಬರಿಗೂ ಸಹಿತ ಒಂದು ದಾರಿದೀಪವಾಗಿ ಇಂತಹ ಒಂದು ಕಾರ್ಯಕ್ರಮಗಳು, ಧರ್ಮದ ಕಾರ್ಯಕ್ರಮಗಳು ಯಥೇಚ್ಛವಾಗಿ ನಡೆದು ಊರಲ್ಲಿ ಒಳ್ಳೆ ಮಳೆ ಬೆಳೆ ಆದರೆ ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ನನಗೊಂದು ಸಂತೋಷ ಆಯಿತು. ನಾನು ಸಾಮಾನ್ಯಕ್ಕೆ ಎಲ್ಲೇ ಹೊರಟರು, ದೊಡ್ಡಬಳ್ಳಾಪುರ ಕಾರ್ಯಕ್ರಮಕ್ಕೆ ಹೋಗಿದ್ದೆ, RL ಜಾಲಪ್ಪ ಅವರ ಮೊಮ್ಮಕ್ಕಳು ಎಲ್ಲರೂ ಕರೆಸಿದ್ರು, ಮಳೆ ಇರಲಿಲ್ಲ. ಅಲ್ಲಿ ತಾಯಿ ಮುತ್ಯಾಲಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಒಳ್ಳೆ ಒಂದು ವಿಶೇಷವಾದ ಪೂಜೆ ಆಯಿತು. ತಾಯಿಯಿಂದ ಪ್ರಸಾದ ಆಗಿದ್ದನ್ನು ತಾವೆಲ್ಲ ನೋಡ್ತೀರಿ. ಪ್ರತಿ ದಿವಸ ಬೆಳಗ್ಗೆ ಎದ್ರೆ ಹೂ ಪ್ರಸಾದ ಆಗುತ್ತಲ್ಲ, ಅದು ಮುತ್ಯಾಲಮ್ಮ ದೊಡ್ಡಬಳ್ಳಾಪುರದ್ದು. ಅಲ್ಲಷ್ಟೇ ಅಲ್ಲ, ಎಲ್ಲಿಂದ ಎಲ್ಲೋದ್ರೂ ಏನೋ ಒಂದು ಪವಾಡ ನಡೆಯುತ್ತೆ. ಅಲ್ಲಿಂದ ದೊಡ್ಡಬಳ್ಳಾಪುರ ನೋಡಿದ್ವಿ, ಪ್ರಸಾದ ಆಯಿತು. ಹೊರಗಡೆ ಬಂದ ಧಾರಾಕಾರ ಮಳೆ. ತಿಪ್ಪಗೊಂಡನಹಳ್ಳಿ ಹತ್ರ ಹೋಗಿದ್ವಿ, ಒಂದು ಆಂಜನೇಯ ಸ್ವಾಮಿ ಹೂ ಪ್ರಸಾದ ಕೊಟ್ಟಿದ್ದು ನೋಡಿದಿರ್ಬೋದು ನೀವು. ಅಲ್ಲಿ ಕೆರೆಯಲ್ಲಿ ನೀರಲ್ಲಿ ಮುಚ್ಚೋಗ್ತಾ ಇರ್ತಕ್ಕಂಥ ದೇವಸ್ಥಾನ, ಆದರೆ ಈಗ ದೇವಸ್ಥಾನ ಕಾಣ್ತಾ ಇದೆ. ಆ ಭಾಗದ ರೈತಾಪಿ ವರ್ಗದವರೆಲ್ಲರೂ ಕೇಳಿದ್ರು, ಗುರುಗಳೇ ನಮ್ಮ ಕಡೆ ಮಳೆ ಆಗಿಲ್ಲ. ಅಲ್ಲಿ ಸಾಂಬ ಸದಾಶಿವನಿಗೆ ವಿಶೇಷವಾದಂಥ ರೀತಿ ಮಳೆ ಅಲ್ಲಿ ಅನ್ನೋ ಒಂದು ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಇನ್ನೂ ಒಳಗಡೆ ರುದ್ರಾಭಿಷೇಕ ಆಗ್ತಾ ಇದೆ, ಆಚೆ ಕಡೆ ಧಾರಾಕಾರ ಮಳೆ. ಅದೂ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿದ್ವಿ ಲೈವಾಗಿ. ಸಂಗಮೇಶ್ವರ ದೇವಸ್ಥಾನ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಒಂದು ಗಣಪತಿ ಪ್ರತಿಷ್ಠಾ ಅಲ್ಲಿ ಹೋಗಿದ್ದೆ. ಆ ಪ್ರತಿಷ್ಠಾಪನೆಗೆ ಹೋದಾಗೂ ನಂದಿ ಸುತ್ತಮುತ್ತ ಇರತಕ್ಕಂಥ ಗ್ರಾಮಸ್ಥರೆಲ್ಲರೂ ಸೇರಿದ್ರು ಸಹಿತ ಅಲ್ಲಿನೂ ಮಳೆ ಅಭಾವ ಆಯಿತು. ಅಲ್ಲೂ ಒಂದು ಮಳೆಗಾಗಿ ಒಂದು ಸಂಕಲ್ಪ. ನಾನಿನ್ನೂ ಬೆಂಗಳೂರಿಗೆ ಸೇರಿಲ್ಲ, ಆ ಕಡೆಯಿಂದ ಫೋನ್, ನಮ್ಮ ಕಡೆ ಮಳೆ ಚೆನ್ನಾಗಾಯಿತು. ಹಾಗೆ ಇಲ್ಲಿ ಹೊಸಕೋಟೆಗೆ ಬಂದ್ವಿ. ತಾಯಿ ಗಂಗಮ್ಮನ ಗಣಪತಿ ಅಲ್ಲೇನೋ ಮೊದಲು ಅಯ್ಯಪ್ಪನ ದರ್ಶನ ಆಯಿತು. ನನಗೆ ಬಹಳ ಸಂತೋಷ ಆಯಿತು. ಅಯ್ಯಪ್ಪನ ನೋಡಿದ ತಕ್ಷಣ ನಾನು ಶಬರಿಮಲೆ ನೋಡ್ದಂಗೆ ಆಯಿತು. ಅಂತಹ ಅಯ್ಯಪ್ಪನ ದರ್ಶನ ಮಾಡಿ ತಾಯಿ ಗಂಗಮ್ಮನ ದರ್ಶನಕ್ಕೆ ಅಂತ ಬಂದು ಏನು ದೇವಸ್ಥಾನ ಒಳಗೆ ಹೋಗಬೇಕು, ಮಳೆ ಹನಿ ಶುರುವಾಯಿತು. ಇದಕ್ಕಿನ್ನ ಭಾಗ್ಯ ಏನು ಬೇಕು? ಇಂತಹ ಒಂದು ಸೇವೆ, ಇದೆಲ್ಲವೂ ಸಹಿತ ನಾನು ಬಹಳ ಸಂತೋಷ. ಹಾಗೆ ಇನ್ನು ನಾನು ಸಮಯ ತಗೊಂಡ್ರೆ ಮೇಲ್ಕೋಟೆಯಿಂದ ಕರೆ ತಡೀಲಿಕ್ಕಾಗಲ್ಲ, ಅಲ್ಲಿಗೆ ನಾನು ಹೊರಡಬೇಕಾಗಿದೆ. ನಿಮ್ಮೊಂದಿಗೆ ನಾನು ಮಾತಾಡಬೇಕು ಅನ್ನೋ ಆಸೆ ನನಗೆ. ಕನಿಷ್ಠ ಪಕ್ಷ 5-6 ಪ್ರಶ್ನೆಗಳನ್ನಾದರೂ ನಾನು ಮಾತಾಡಬೇಕು ಅನ್ನೋ ಆಸೆ ನನಗಿದೆ. 5 ಜನಕ್ಕೆ ಮಾತ್ರ ಪ್ರಶ್ನೆಯ ಅವಶ್ಯಕತೆ. ಆದರೆ ನೀವು ಕೇಳೋ ಪ್ರಶ್ನೆ ಎಲ್ಲರಿಗೂ ಅನ್ವಯಿಸೋಂಗಿರಲಿ. ಎಲ್ಲ ನನ್ನ ಈ ಭಾಗದಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರಿದ್ದಾರೆ. ಇವರೆಲ್ಲರ ಹೆಸರು ನನಗೆ ಗೊತ್ತಿಲ್ಲ. ಆದರೆ ಒಂದು, ವೇದಿಕೆ ಮೇಲೆ 10 ಕೂರಬೇಕಾದ್ರೆ ಸಾಕಷ್ಟು ಹುಳಿಪೇಟು ತಿಂದರೆ ಮಾತ್ರ ಈ ಸ್ಥಳದಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಹುಳಿಪೇಟು ತಿಂದು ವಿಗ್ರಹ ಆಗಿದ್ದರೆ ಇಲ್ಲಿ ಬರೋದು. ಇಂತಹ ವಿಗ್ರಹಗಳಿಗೆ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಕೂತ್ಕೊಳ್ಳಿ. ಬೇಗ 5 ಪ್ರಶ್ನೆ. ವಿದ್ಯಾರ್ಥಿಗಳಿಂದ 1, ಪರಿವಾರಕ್ಕೆ ಸಂಬಂಧಪಟ್ಟಂಗೆ 1, ಇನ್ಯಾವುದಾದ್ರೂ ವಿಚಾರ 1, ಈ ಊರಿಗೆ ಸಂಬಂಧಪಟ್ಟಂತ ಒಂದು ವಿಚಾರ. ಈ 5 ಪ್ರಶ್ನೆ ಮಾತ್ರ ನನ್ನ ಮುಂದೆ ತಗೊಳ್ಳಿ. ಹೇಳಮ್ಮ, ಮಾತಾಡ್ತಾಯಿ. ಸ್ವಾಮಿಗಳೇ ನಮಸ್ಕಾರ. ಹೇಳಮ್ಮ. ನನ್ನ ಮದುವೆಯಾಗಿ 5 ವರ್ಷ ಆಗೈತೆ, ಇನ್ನು ಮಕ್ಕಳಿಲ್ಲ ಸ್ವಾಮಿ. ತೊಂದರೆ ದೋಷಕ್ಕಿನ್ನ ಸಂತಾನ ಯಾಕೆ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ? ಸಾಕಷ್ಟು ಪ್ರತಿದಿನ ಒಂದು ದಿನಕ್ಕೆ 4ರಿಂದ 5 ಕಾಲ್ ನಾವು ತಗೊಳ್ತೀವಿ. ಪ್ರತಿದಿನ 5 ಕಾಲ್ ತಗೊಂಡ್ರೆ ಅದ್ರಲ್ಲಿ 3 ಮಕ್ಕಳಿರೋದು, ಅಂದರೆ ಸಂತಾನ ಇಲ್ಲದ್ದು, ಇನ್ನೆರಡು ಮದುವೆ ಆಗದದ್ದು. ಈ ಥರ ಒಂದಕ್ಕೊಂದು ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಆಗ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಮನಸ್ಸು ನೆಮ್ಮದಿ ಇಲ್ದಿರತಕ್ಕಂಥದ್ದು, ದಾಂಪತ್ಯದಲ್ಲಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ದಿರ ಹೋಗುವಂಥದ್ದು, ನೀವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಸರಿಯಾದಂಥ ಶಕ್ತಿ ಇಲ್ದಿರತಕ್ಕಂಥದ್ದು, ನಿಮ್ಮ ಮನಸ್ಸನ್ನು ಸಮಾಧಾನದ ರೀತಿ ಇಟ್ಕೊಳ್ದಿರತಕ್ಕಂಥದ್ದು, ಇವೆಲ್ಲವೂ ಕಾರಣ ಆಗ್ತಾ ಇದೆ. ಆದರೆ ನಿನ್ನ ಪರಿಸ್ಥಿತಿ ಆ ಥರ ಅಲ್ಲ ತಾಯಿ. ನೀನು ಸಂತಾನದ ಬಗ್ಗೆ ಕೇಳ್ತಾ ಇದೆಯಾ? ಈಗಾಗಲೇ ನೀನು 2 ಸತಿ ಗರ್ಭ ನಿಂತು ಹೋಗಿದೆ. ಗರ್ಭ ನಿಲ್ದಿರೇ ಇರತಕ್ಕಂಥದ್ದಲ್ಲ ಇದು. ಗರ್ಭ ನಿಂತು ಹೋಗಿರೋದ್ರಿಂದ 100% ಕನ್ಫರ್ಮ್ ಪುನಃ ಶೀಘ್ರದಲ್ಲೇ ನಿನ್ನ ಸಂತಾನ ಆಗುತ್ತೆ. ನಿನಗೆ 2 ಸತಿ ಗರ್ಭ ನಿಂತು ಹೋಗಿರೋದು ಕನ್ಫರ್ಮ್, ಹೌದು ಅಲ್ವೋ? ಹೌದು ಸ್ವಾಮಿ. ಈ ಸತಿ ಗರ್ಭ ನಿಲ್ಲುತ್ತೆ, ಏನೂ ತೊಂದರೆ ಇಲ್ಲ, ಒಳ್ಳೆದಾಗಲಿ. ಹೊಸಕೋಟೆ ಸಮಸ್ತ ಜನತೆ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ, ಇಲ್ಲಿ ನಮ್ಮ ಹೊಸಕೋಟೆ ದೊಡ್ಡ ಅಮ್ಮಣ್ಣಿ ಕೆರೆಯಲ್ಲಿ ಸುಮಾರು 22 ವರ್ಷ ಆಗಿದೆ ಸ್ವಾಮಿ ಕೆರೆ ತುಂಬಿ. ಇಲ್ಲಿ ಎಲ್ಲ ಥರ ಅನುಕೂಲಗಳು ಇದ್ರೂ ಕೂಡ ನಮ್ಮ ನಾಯಕರು ಸಾಕಷ್ಟು ಬೀದಿ ದೀಪಗಳಾಗ್ಬೋದು, ರಸ್ತೆ ಆಗ್ಬೋದು, ಬೇರೆ ಕಾರ್ಯಕ್ರಮಗಳು ಮಾಡಿದ್ರು, ನೀರಿಗೆ ಎಷ್ಟು ಎಲ್ಲ ಅವ್ರು ಪ್ರಯತ್ನ ಪಟ್ಟರು. ಇಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ ಸ್ವಾಮಿ. ಇದರದ್ದು ಏನೋ ಪರಿಹಾರ ಇದೆಯಾ ಅಂತ ದಯಮಾಡಿ ಸೂಚಿಸಬೇಕು. ನನ್ನ ಕಾರ್ಯಕ್ರಮದಲ್ಲಿ ಒಂದು ಸ್ವರ ಜ್ಯೋತಿಷ್ಯ, 2ನೇದು ಚಕ್ಷುರುಮತಿ ಕಣ್ಣಿನ ರೇಖೆ ನೋಡುವಂಥದ್ದು,
ಮೂರನೇದು ದರ್ಪಣಾಂಜನ, ಕನ್ನಡಿ ನೋಡಿ ಮಾತಾಡುವಂಥದ್ದು. ಹಾಗೆ ನನ್ನ ಬಲಭಾಗದಿಂದ ನನ್ನ ಆತ್ಮೀಯರೊಬ್ಬರು ಈ ಗ್ರಾಮದ ವಾಸ್ತವ್ಯ ಮಾಡ್ತಾ ಸುತ್ತಮುತ್ತದಲ್ಲಿ ಮಳೆ ಇಲ್ದಿರ ಸಾಕಷ್ಟು ಸಮಸ್ಯೆ ಅಂತ ಹೇಳಿದ್ರು. ಅವರ ಸ್ವರತರಂಗ ಪ್ರಕಾರ ಚಂದ್ರ 3ನೇ ಮನೆಯಲ್ಲಿದ್ದಾನೆ, ಗುರು 4ರಲ್ಲಿದ್ದಾನೆ, ಶುಕ್ರನ ಆಸ್ಥಾನ ಬಹಳ ವಿಶೇಷವಾಗಿದೆ. ಇವತ್ತಿನ ದಿವಸ ತಿಳಿಸ್ತಾ ಇದ್ದೇನೆ, ಈ ಮಧ್ಯದಲ್ಲಿ ನೀವು ಇದೇ ನಿಮ್ಮ ಗ್ರಾಮದಲ್ಲಿ ಒಂದು ಶಿವನ ಸಾನ್ನಿಧ್ಯದಲ್ಲಿ ಒಂದು ಶತರುದ್ರಾಭಿಷೇಕವನ್ನು ನಡೆಸಿದ್ದೇ ಆದರೆ ಖಂಡಿತವಾಗಲೂ ನಿಮಗೆ ಮಳೆ ಅಂತಕ್ಕಂಥದ್ದು, ಮಳೆಯ ಅಭಾವ ಅಂತಕ್ಕಂಥದ್ದು ಖಂಡಿತ ದೂರ ಆಗುತ್ತೆ. ಇದಕ್ಕೆ ಸಾಕ್ಷಿ ನನ್ನನ್ನು ಮಾತಾಡಿರ್ತಕ್ಕಂತಹ ವ್ಯಕ್ತಿಯ ಬಲಗಡೆ ಸೊಂಟದ ಮೇಲೆ ಒಂದು ಮಚ್ಚೆ ಇದೆ, ಅದೇ ಪ್ರಕಾರ ಆತನ ಬೆನ್ಮೇಲೆ ಸಹಿತ ಒಂದು ಮಚ್ಚೆ ಆಧಾರ ಇದೆ. ಈ 2 ಮಚ್ಚೆಗಳು ಇರೋದೇ ಸತ್ಯ ಆದರೆ ಮಳೆ ಖಂಡಿತ ಬಂದೇ ಬರುತ್ತೆ. ನಾನು ಹೇಳಿರೋ ಪ್ರಕಾರ ಈತನ ಬಲಗಡೆ ಸೊಂಟದ ಮೇಲೆ ಒಂದು ಮಚ್ಚೆ ಇದೆ ಅಂತ ಹೇಳಿದ್ದೇನೆ. ಇದೆ ಸ್ವಾಮಿ, ಖಂಡಿತ. ಈತನ ಬೆನ್ನಲ್ಲಿ ಒಂದು ಮಚ್ಚೆ ಇದೆ ಅಂತ ಹೇಳಿದ್ದೇನೆ. ಖಂಡಿತವಾಗ್ಲೂ ಇದೆ ಸ್ವಾಮಿ. ಅಲ್ಲಿಗೆ ನಮ್ಮ ಹೊಸಕೋಟೆ ಗ್ರಾಮಕ್ಕೆ ಮಳೆರಾಯ, ಆ ಗಂಗಮ್ಮ ತಾಯಿ ಗಂಗೆ ಧಾರಾಕಾರವಾಗಿ ಸುರಿತಾಳೆ, ಸಮೃದ್ಧಿ ಆಗುತ್ತೆ, ವಿಶೇಷವಾದಂಥ ರೀತಿ ಮಳೆ ಆಗಲಿ ಅಂತ ನಾನು ಸಾಂಬ ಸದಾಶಿವನ್ನ ಪ್ರಾರ್ಥಿಸ್ತೇನೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇನ್ನೊಂದು ಪ್ರಶ್ನೆ ತಗೊಂಡ್ಬಿಡೋಣ. ನಮಸ್ತೆ ಗುರುಜಿ. ಹೇಳ್ತಾಯಿ ಮಾತಾಡಮ್ಮ. ಗುರುಜಿ, ನಾವು ಎಕ್ಸಾಮ್ ಟೈಮಲ್ಲಿ ಓದಿರ್ತೀರಿ ಮತ್ತೆ ಎಕ್ಸಾಮ್ ಅಲ್ಲಿ ಪೇಪರ್ ನೋಡಿದ ತಕ್ಷಣ ಕ್ವಶನ್ಸ್ ಆನ್ಸರ್ ಗೊತ್ತಿರುತ್ತೆ, ಬಟ್ ಬರೆಯಕ್ ಬರಲ್ಲ. ಯಾಕೆ ಗುರುಜಿ? ಅಂದ್ರೆ ತುಂಬಾ ಒಳ್ಳೆ ಪ್ರಶ್ನೆ ಅಮ್ಮ. ನಿನ್ನ ಪ್ರಶ್ನೆ ನನಗೆ ಅರ್ಥ ಆಯ್ತು. ಈಗಾಗಲೇ ವಿದ್ಯಾರ್ಥಿಗಳಿಗೋಸ್ಕರ ನಾನು ಸಾಕಷ್ಟು ವಿಧಿವಿಧಾನಗಳಲ್ಲಿ ಕೆಲವು ಬೀಜಾಕ್ಷರಿ ಮಂತ್ರಗಳನ್ನು ತಿಳಿಸಿದ್ದೇನೆ. ಸ್ವಲ್ಪ ನೀವು ಓದಿನ ಕಡೆ ಗಮನ ಜಾಸ್ತಿ ಕೊಡಬೇಕು. ಜೊತೆಗೆ ರಾತ್ರಿ ಹೊತ್ತು ಓದೋದಕ್ಕಿಂತ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಓದೋದು ಬಹಳ ವಿಶೇಷ. ಬೆಳಗಿನ ಜಾವ ಬೇಗ ಎದ್ದು ಓದಿ, ಖಂಡಿತ ಅನುಕೂಲ ಆಗುತ್ತೆ. ಹಾಗೆ ಎಕ್ಸಾಮ್ ಹಾಲಲ್ಲಿ ಹೋದ ತಕ್ಷಣ ಮರ್ತೋಗುತ್ತೆ ಅಂತ ಹೇಳಿದ್ರಿ. ನಿಮ್ಮಂತೆ ಸಾಕಷ್ಟು ಜನಕ್ಕೆ ಈ ಸಮಸ್ಯೆ ಇದೆ. ಆದರೆ ನಾನು ಹೇಳ್ತಾ ಇದ್ದೇನೆ, ಅದನ್ನು ಎಕ್ಸಾಮು ಅಂತ ನೀವು ಕನ್ಸಿಡರ್ ಮಾಡಬಾರ್ದು. ಪ್ರತಿನಿತ್ಯ ಶಾಲೆಗೆ ಹೋದಂಗೆ ಹೋಗಬೇಕು. ಪ್ರತಿನಿತ್ಯ ಗುರುಗಳು ಏನು ಪಾಠ ಹೇಳ್ತಾರೋ, ಗುರುಗಳು ತಿರುಗಿ ಕ್ವಶನ್ ಕೇಳಿದಾಗ ಏನು ಆನ್ಸರ್ ಮಾಡ್ತಿರ್ತೀರೋ ಅದೇ ಪ್ರಕಾರವಾದಂಥ ಮನಸ್ಥಿತಿನ ನೀವು ತಂದುಕೋಬೇಕು. ಆಗ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅದರಲ್ಲೂ ನಿನ್ನಲ್ಲೊಂದು ವಿಶೇಷವಾದಂಥ ಗುಣ ಇದೆ. ನಿನಗೆ ಮರುವು ಜಾಸ್ತಿ ಇದೆ, ಒಪ್ಕೊಳ್ಳೋ ವಿಚಾರನೆ. ಆದರೆ ಯಾವುದನ್ನಾದರೂ ಸಾಧನೆ ಮಾಡೋ ಶಕ್ತಿ ನಿನಗಿದೆ. ಆ ಶಕ್ತಿ ಹೇಗೆ ಬರುತ್ತೆ ಗೊತ್ತಾ? ನೀನು ಎಡಗೈ ಅಂಗೈಯಲ್ಲಿ ನಿನಗೊಂದು ಕಪ್ಪು ಮಚ್ಚೆ ಆಧಾರ ಇದೆ, ನೋಡ್ಕೊಂಡಿದ್ಯಾ? ಅದರ ಪ್ರಕಾರ ನಿನ್ನ ಸ್ವರತರಂಗದಲ್ಲಿ ಆ ಶಕ್ತಿ ನಿನಗಿದೆ. ಖಂಡಿತ ಒಳ್ಳೆಯದಾಗತ್ತೆ ತಾಯಿ.